ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರೆ ಅಂದ್ಕೊತೀನಿ. ನಾನು ಇವತ್ತು ಬಂದೀನಿ ಹುಬ್ಳಿಗೆ. ಅಂದರೆ ನಮ್ಮ ಅತ್ತೆ ಅವ್ರ ಊರು, ಅಂದರೆ ನಮ್ಮ ಅಪ್ಪ ಅವ್ರ ಅಕ್ಕ ಹುಬ್ಳಿ ಒಳಗಿದ್ದಾರೆ. ಅವ್ರ ಮನೆಗೆ ಬಂದು ಒಂದು 4 ದಿನ ಇರಬೇಕು ಅಂಥೇಳಿ ಬಂದಿದ್ದೆ. ಹಂಗೆ 2ನೇ ದಿವಸ ನಾವು ಸಿದ್ಧಾರೂಢಜ್ಜರ ಮಠಕ್ಕೆ ಹೋಗಿದ್ವಿ. ಬರೀ ನಿಮಗೂ ಶೇರ್ ಮಾಡ್ಕೋಬೇಕಂಥೇಳಿ ಮಾಡತ್ತಿದ್ದೆ. ಬಟ್ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ನಂಗೆ. ಇನ್ನೊಬ್ಬರ ಮನೆ ಅಂದರೆ ಇನ್ನೊಬ್ಬರ ಮನೆ ಅಲ್ಲ, ನಮ್ಮ ಮನೇನ ಅದ. ಬಟ್ ಅಲ್ಲಿ ವಿಡಿಯೋಸ್ ಯಾವಾಗಲೂ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ. ಟಯರ್ಡ್ ಆಗಿಬಿಟ್ಟಿತ್ತು ನಮಗಂತೂ. ನೋಡಿರಿ, ನಾನು ನನ್ನ ತಂಗಿ ನನ್ನ ಮಗ ಹೆಂಗೆ ನೋಡತ್ತೀವಿ. ಇದು ಆರೂಢ ಜ್ಯೋತಿ ಅಂತೀವಿ. ಇದು ನೋಡಿರಿ ಸಿದ್ಧಾರೂಢಜ್ಜ ಮಠ. ಇಲ್ಲಿ ಪವಾಡಗಳು ಭಾಳ ನಡೀತಾವೆ. ನೀವು ಯಾವಾಗಾದ್ರೂ ಹುಬ್ಳಿ ಸೈಡ್ ಬಂದಾಗ ಇಲ್ಲಿ ಬಂದು ಹೋಗ್ಬೋದು. ಇದು ಗುರುನಾಥರೂಢ ಅವ್ರದ್ದು ಸಮಾಧಿ ಮಂದಿರ. ಅಂದ್ರೆ ಸಿದ್ಧಾರೂಢಜ್ಜಾರ್ದ ಮೊದಲನೆಯ ಶಿಷ್ಯರವ್ರು. ಇದು ಸಿದ್ಧಾರೂಢಜ್ಜಾರ್ದ ಸಮಾಧಿ ಮಂದಿರ ಇಲ್ಲೇ ಐತಿ. ಮತ್ತು ಹಂಗೆ ಮುಂದೆ ಹೋದ್ರೆ ಕೈಲಾಸ ಮಂಟಪ ಅಂತಲೂ ಐತಿ. ಅಂದ್ರೆ ಸಿದ್ಧಾರೂಢಜ್ಜರ ಅಲ್ಲೇ ಲಾಸ್ಟ್ ಅವರು ಐಕ್ಯರಾಗಿದ್ದ ಸ್ಥಳ ಅದು. ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡಿಕೊಂಡು, ಅಂದ್ರೆ ಅಲ್ಲಿ 3 ಹೊತ್ತು ಕೂಡ ಊಟ ಇರ್ತೈತಿ. ಸಿದ್ಧಾರೂಢಜ್ಜರ ಫಸ್ಟ್ ಟೈಮ್ ಹುಬ್ಳಿಗೆ ಬಂದಾಗ ಒಬ್ಬರ ಮನೆಗೆ ಊಟ ಕೇಳಕ್ಕೆ ಹೋಗಿದ್ರಂತ. ಅವಾಗ ಅವ್ರಿಗೆ ಅಲ್ಲಿ ಊಟ ಕೊಡ್ಲಾರ್ದನ್ನ ಸಗಣಿ ಕುಳ್ಳಂತ ಕೊಟ್ಟು ಕಳಿಸಿದ್ರಂತ ತಿನ್ನಾಕ. ಅದನ್ನ ನೆನೆಸ್ಕೊಂಡು ಅಜ್ಜಾರ 3 ಹೊತ್ತು ಊಟ ಹಾಕ್ತೀನಿ ಅಂತ ಅಂದ್ಕೊಂಡಿದ್ರಂತ. ಅವಾಗಿಂದ ಪ್ರತಿ ದಿನಾನು 3 ಹೊತ್ತು ಕೂಡ ಅಲ್ಲಿ ಒಲೆ ಉರಿತನ ಇರ್ತೈತಿ. ಊಟ, ಅನ್ನ ದಾಸೋಹ, ನಾಷ್ಟ ಎಲ್ಲನೂ ಸಿಗ್ತೈತಿ. ರಾತ್ರಿನೂ ಊಟ ಸಿಗ್ತೈತಿ ಅಲ್ಲಿ. ನೋಡ್ತಾ ಇರ್ಬೋದು. ಅಲ್ಲಿಂದ ಎಲ್ಲ ನಾವು ಪ್ರಸಾದ ತಿನ್ಕೊಂಡು ಹೊರಗೆ ಬಂದ್ವಿ. ನನ್ನ ಮಗ ಆಟ ಆಡ್ತೀನಿ ಅಂತ ಅಳಾತಿದ್ದ. ಸೊ ಅವ್ನಿಗೊಂದು ಗಾಡಿ ಆಟ ಆಡಿಸಿದೆ. ನೋಡ್ತಾ ಇರ್ಬೋದು. ಅನಿರುದ್ಧ, ಯಾರು ತೊಗೊಂಬಂದಾರದು? ಹಾಂ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಗೊತ್ತಲ್ಲ, ಊರಿಗೆ ಹೋದ್ರೆ ಅದು ಮಕ್ಕಳು ಕರ್ಕೊಂಡು ಹೋದ್ರೆ ಎಲ್ಲೂ ಪದೇ ತೆಗೆದು ಮೊಬೈಲ್ ವಿಡಿಯೋ ಎಲ್ಲ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ವಿಡಿಯೋ ಏನೋ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನಮ್ಮ ಮಮ್ಮಿ ಮನೆಗೆ ಬಂದೀನಿ. 3:30 ಆಗೈತಿ ಇವಾಗ ಟೈಮು. 3:30ಗೆ ಬಂದು ರೀಚ್ ಆದ್ವಿ. ನಮ್ಮ ಶ್ರೀ ಬಂಗಾರ ನೋಡ್ರಿ ಇಲ್ಲಿ. ಓಯ್ ನಿಧಿ, ಶ್ರೀನಿಧಿ, ಹಾಯ್ ಮಾಡ, ಹಾಯ್ ಮಾಡ ಮಾಡ. ಸೊ ಇವಾಗ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮಮ್ಮಿ ಮನೆಗೆ ಅಲ್ಲಿ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬೇಕು. ಅಲ್ಲಿಂದ ಅಲ್ಲೇ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಇವಾಗ 5 ಗಂಟೆಗೆ ಹೋಗ್ಬೇಕು. ಸ್ವಲ್ಪ ಹಂಗೆ ಇದು ಮಾಡಿಕೊಂಡು ಅಲ್ಲಿಂದ ಹೋಗ್ಬೇಕು ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಬೇಕು. ಅದಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ವಿ. ಅಂದರೆ ನಂಗೆ ಟಾಪ್ಸ್ ಇದ್ದಿದ್ದಿಲ್ಲ. ಇವಾಗ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿನಲ್ಲ. ಅದಕ್ಕೆ ಯಾವುದು ಟಾಪ್ಸ್ ನಂಗೆ ಭಾಳ ಟಾಪ್ಸ್ ಅದಾವ, ಆದರೆ ಅವು ಯಾವ ಬರೋಂಗಿಲ್ಲ ನಂಗೆ. ಮತ್ತು ಸ್ವಲ್ಪ ನಾನು ಸ್ಮಾಲ್ ಸೈಜ್ ಅದಾವ ಅವೆಲ್ಲ. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗಾದ್ಮೇಲೆ ಅವು ಟಾಪ್ಸ್ ಬರ್ತಾವೆ. ಈಗ ಸದ್ಯಕ್ಕೆ ನಂಗೆ ಟಾಪ್ಸ್ ಇಲ್ಲ ಅಂತೇಳಿ ಅವಾಗ ಒಂದು ಟಾಪ್ ತೊಗೊಳತ್ತಿರ್ತೀನಿ ನಾನು. ಆಮೇಲೆ ನೋಡಿರಿ, ಒಂದು ಬ್ಯಾಗ್ ತೊಗೊಂಡೆ. ಇದು ಹ್ಯಾಂಡ್ ಬ್ಯಾಗ್. ಜಸ್ಟ್ ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ಒಂದು 100 ರೂಪಾಯಿ ಕೊಟ್ಟಿನಿ ನೋಡಿರಿ. ಅಷ್ಟು 200 ರೂಪಾಯಿ ಅಂದರೆ 100 ರೂಪಾಯಿ ಕೊಟ್ಟು ಇದೊಂದು ಬ್ಯಾಗ್ ತೊಗೊಂಡು ಬಂದೆ. ಆಮೇಲೆ ಇದು ಪರ್ಸ್ಗೆ 170 ಕೊಟ್ಟಿನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಈಟೋ ಐತಿ. ಇದಕ್ಕೆ 170 ಕೊಟ್ಟಿನಿ. ಅದಕ್ಕೆ 100 ರೂಪಾಯಿ ಕೊಟ್ಟಿನಿ ನೋಡಿರಿ. ಇದು ಶಾಪ್ನಾಗ ತೊಗೊಂಡಿದ್ದೆ ನಾನು. ಅಲ್ಲಿ ಹೊರಗಡೆ ಶಾಪ್ ಸಿಗ್ತಾವಲ್ಲ, ಶಾಪ್ನಾಗ ತೊಗೊಂಡಿದ್ದೆ. ಇದು ಮೀಶೋದಾಗ ತೊಗೊಂಡಿದ್ದು ಪರ್ಸ್. ಎಷ್ಟು ಕ್ಯೂಟ್ ಐತಿದೆ, ನಂಗೆ ಭಾಳ ಇಷ್ಟ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನೈಟ್ ಊಟ ಎಲ್ಲ ಮಾಡಿದ್ವಿ. ಚಪಾತಿ, ಆಮ್ಲೆಟ್, ಅನ್ನ ಸಾಂಬಾರು ಊಟ ಮಾಡಿದ್ವಿ. ಸೊ ಅವತ್ತಿನ ದಿನ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.